ಈ ಜೀವನದಲ್ಲಿ ಏನೋ ಮಾಡೋ ಆಸೆ, ಕಂಡ ಕನಸು ಹಾಗೆ ಉಳಿದು ಬಿಡುತ್ತೇನೋ ಅನ್ನೋ ಭಯ. ಈಗಿರೋ ಲೈಫ್ಗೂ ನಾನ್ ಅಂದ್ಕೊಂಡ ಬದುಕ್ಬೇಕು ಅಂತ ಇರೋ ಲೈಫ್ಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಅಪ್ಪ ನನ್ ಖರ್ಚಿಗೆ ಕಾಸು ಬೇಕು ಅಂದಿದ ತಕ್ಷಣ ಅಪ್ಪ ತಗೊಳ್ಳೋ ಅಂತ ₹1000 ಕೊಡ್ಬೇಕು ಅಂತ ಆಸೆ. ಆದ್ರೆ ರಿಯಾಲಿಟಿ ಏನಂದ್ರೆ ಅಪ್ಪನ ಜೋಬಲ್ಲಿ ಚಿಲ್ರೆ ದುಡ್ಡು. ಅಪ್ಪ ಆಟೋ ಡ್ರೈವರ್, ಅಮ್ಮ ಮನೆ ಕೆಲಸ ಮಾಡೋದು. ಪಾಪ ಫೀಸ್ ಕಟ್ಟೋಕೆ ಕಷ್ಟ ಪಡ್ತಾರೆ. ಹೌದು ಕಷ್ಟ ಇದೆ, ಆದ್ರೆ ಮುಂದೊಂದು ದಿನ ಅಪ್ಪ ಅಮ್ಮನ ಖರ್ಚಿಗೆ ನಾನ್ ₹1000 ಕೊಡ್ಬೇಕು ಅಂತ ಆಸೆ. ಇವತ್ತು ಬಾಡಿಗೆ ಮನೆ, ಅದು ಚಿಕ್ಕ ಮನೆ. ಅದನ್ನ ನೋಡಿದಾಗ ಅನ್ಸುತ್ತೆ ನಮಗೂ ಒಂದು ಸ್ವಂತ ಮನೆ ಇರ್ಬೇಕಿತ್ತು ಅಂತ. ಆದ್ರೆ ಮನೆ ಬಾಡಿಗೆನೆ ಕಟ್ಟೋಕೆ ಕಷ್ಟ ಪಡ್ತಿರೋ ಅಪ್ಪ ಅಮ್ಮನ ಪರಿಸ್ಥಿತಿ, ನನಗ್ ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸ ತಗೊಂಡು ಚೆನ್ನಾಗಿ ಸಂಪಾದನೆ ಮಾಡಿ ನಾನ್ ನನ್ನ ತಂದೆ ತಾಯಿಗೆ ಒಂದೊಳ್ಳೆ ಮನೆ ಕಟ್ಸೋ ಆಸೆ. ನಮ್ಗೆ ಅಂತ ಆಸ್ತಿ ಇಲ್ಲ, ಆದ್ರೆ ಈ ವಿದ್ಯಾಭ್ಯಾಸನೇ ನನ್ನ ದೊಡ್ಡ ಆಸ್ತಿ. ಅದಕ್ಕೆ ನಾನ್ ಚೆನ್ನಾಗಿ ಓದ್ಬೇಕು, ಇದಕ್ಕಿಂತ ಚೆನ್ನಾಗಿ ಓದ್ಬೇಕು. ಇವತ್ ನನ್ನ ಫ್ರೆಂಡ್ಸು ಟ್ಯೂಷನ್ ಕೋಚಿಂಗ್ ಅಂತ ₹1000 ಖರ್ಚು ಮಾಡಿ ಹೋಗ್ತಾರೆ. ನಮ್ಗೆ ಮನೆಯಲ್ಲೇ ಟ್ಯೂಷನ್ಗೆ ಕಳ್ಸೋ ಪರಿಸ್ಥಿತಿ ಇಲ್ಲ. ಆದ್ರೆ ಚಿಂತೆ ಇಲ್ಲ, ನಾನ್ ಕ್ಲಾಸಲ್ಲಿ ಪಾಠ ಮಾಡ್ಬೇಕಾದ್ರೇನೆ ಗಮನ ಕೊಟ್ಟು ಪಾಠ ಕೇಳಿಸ್ಕೊಳ್ತೀನಿ. ಮೊದ್ಲೆಲ್ಲ ಬರ್ತ್ಡೇಗೆ ಫ್ರೆಂಡ್ಸ್ ಎಲ್ಲ ಹೊಸ ಬಟ್ಟೆ ಹಾಕೊಂಡ್ ಬಂದಾಗ ನನ್ಗೆ ಯಾಕೆ ಮನೆಯಲ್ಲಿ ಕೊಡ್ಸಲ್ಲ ಅನ್ಸೋದು. ಆದ್ರೆ ಯಾವಾಗ ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ಮೇಲೆ ಅನ್ಸುತ್ತೆ ನನಗೂ ಈಗ ಜವಾಬ್ದಾರಿ ಇದೆ. ನಾನಿನ್ನು ಚಿಕ್ಕ ಮಗು ಅಲ್ಲ. ಚಿಂತೆ ಇಲ್ಲ, ನಾನ್ ದುಡ್ದು ಅಪ್ಪ ಅಮ್ಮನಿಗೆ ಪ್ರತಿ ಹಬ್ಬಕ್ಕೂ ಹೊಸ ಬಟ್ಟೆ ಕೊಡಿಸ್ತೀನಿ. ನಾನ್ ನಡ್ಕೊಂಡು ಹೋಗ್ಬೇಕಾದ್ರೆ ಅನ್ಸುತ್ತೆ ನನಗೂ ಒಂದು ಬೈಕ್ ಇದ್ದಿದ್ರೆ ಚೆನ್ನಾಗಿತ್ತು ಅಂತ. ಆದ್ರೆ ಅಪ್ಪ ತಗೊಂಡಿರೋ ಆಟೋಗೆ EMI ಕಟ್ಟೋದೇ ಕಷ್ಟ. ಆದ್ರೂ ಚಿಂತೆ ಇಲ್ಲ, ನಾನಿದ್ದೀನಿ. ಅಪ್ಪ ಅಮ್ಮನನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ನಾನ್ ಹುಟ್ಟಿದಾಗ ನನ್ ತಂದೆ ತಾಯಿ ಖುಷಿ ಪಟ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನ್ ಜೀವನದಲ್ಲಿ ಬೆಳೆಯೋದನ್ನ ನೋಡಿ ಖುಷಿ ಪಡ್ಬೇಕು. ಆ ರೀತಿ ನಾನ್ ಬೆಳಿಬೇಕು, ಅದನ್ನ ಅಪ್ಪ ಅಮ್ಮ ನೋಡ್ಬೇಕು. ಇವತ್ ನಾನೊಬ್ಬ ಆರ್ಡಿನರಿ ಪರ್ಸನ್. ಈ ಆರ್ಡಿನರಿಯಿಂದ ಎಕ್ಸ್ಟ್ರಾರ್ಡಿನರಿ ಆಗೋ ಕಡೆ ನನ್ನ ಪಯಣ. ಇಲ್ಲಿಂದ ಆಚೆ ಕೇವಲ ಆಸೆ ಮಾತ್ರ ನಂದಲ್ಲ, ನನ್ನ ಈ ಆಸೆಗಳು ಕನಸುಗಳನ್ನ ಪೂರೈಸ್ಕೊಳ್ಳೋಕೆ ಹೊರಡ್ತಿದ್ದೀನಿ. ಇಲ್ಲಿ ಫೇಲ್ ಆಗೋಕೆ ಇರೋ ಮುಖ್ಯ ಕಾರಣ ಅಂದ್ರೆ ರಿಸ್ಕ್ ತಗೊಳ್ದಿರ ಇರೋದು. ಇವತ್ತಿನ ಯುವ ಜನ ಪ್ರೇಮ ಅನ್ನೋ ಜಾಲದಲ್ಲಿ ಬಿದ್ದು ತಮ್ಮ ಟೈಮ್ ನ ವೇಸ್ಟ್ ಮಾಡ್ಕೊಳ್ತಿರ್ತಾರೆ. ಅಂತಹ ಯುವಕರು ಮುಖ್ಯವಾಗಿ ತಮ್ಮ ಸ್ಟಡಿ ಬಗ್ಗೆ ಫೋಕಸ್ ಮಾಡೋದು ಮುಖ್ಯ. ಈಗ ಲೈಫಲ್ಲಿ ಪ್ರೀತಿಗಿಂತ ವಿದ್ಯೆ ಮುಖ್ಯ. ಈಗ ಪ್ರೀತಿ ಗೀತಿ ಅಂತ ಹೋಗೋ ಬದಲು ಓದೋಕೆ ರಿಸ್ಕ್ ತಗೋ. ಈಗ ನಿನ್ನ ಹತ್ರ ಇರೋ ಎನರ್ಜಿ, ಎಫಿಷಿಯನ್ಸಿ ಮುಂದೆ ಯಾವತ್ತೂ ನಿನ್ ಲೈಫಲ್ಲಿ ಇರಲ್ಲ. ಏಜ್ ಜೊತೆ ನಿನ್ನ ಎಫಿಷಿಯನ್ಸಿ ಕೂಡ ಕಡಿಮೆ ಆಗ್ತಿರುತ್ತೆ. ಈಗ ನಿನ್ನ ಮೈಂಡ್ ಎಷ್ಟು ಶಾರ್ಪ್ ಆಗಿ ಕೆಲಸ ಮಾಡ್ತಿದ್ಯೋ ಅಷ್ಟೇ ಶಾರ್ಪ್ ಆಗಿ ಮುಂದೆ ಇರಲ್ಲ. ಅದಕ್ಕೆ ಈ ಟೆಂಪರರಿ ಲವ್ ಒಳಗೆ ಬೀಳದೆ ನಿನ್ನ ಟೈಮ್ ನ ಮೊಬೈಲ್ ವಾಟ್ಸ್ಆಪ್ ನಲ್ಲಿ ವೇಸ್ಟ್ ಮಾಡದೆ ನೀನು ನಿನ್ನ ಪ್ರಯತ್ನದ ಕಡೆ ಗಮನ ಕೊಡು. ನಿನ್ನ ಟೈಮ್, ನಿನ್ನ ದುಡ್ಡು, ನಿನ್ನ ತಂದೆ ತಾಯಿಯ ವಿಶ್ವಾಸ ಎಲ್ಲವನ್ನ ಎಂತಹ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ನಿನ್ನ ಏಜ್ ಜೊತೆ ಲೈಫ್ ಲಾಂಗ್ ಇರಬೇಕು. ಈ ಓದೋ ಟೈಮಲ್ಲಿ ನೀನ್ ಅಂದ್ಕೊಂಡಿರೋ ಈ ಪ್ರೀತಿ ಆಕ್ಚುಲಿ ಪ್ರೀತಿ ಅಲ್ಲ, ಅದೊಂದು ಅಟ್ರಾಕ್ಷನ್, ಕೆಲ ಸಮಯದ ಆನಂದ ಅಷ್ಟೇ. ಈಗ ಅನಿಸ್ತಿರುತ್ತೆ ನಿನ್ನ ಟೈಮ್ ಚೆನ್ನಾಗಿದೆ, ಕೆಲ ಸಮಯಕ್ಕೆ ಮೈಂಡ್ ಡೈವರ್ಟ್ ಆಗಿರುತ್ತೆ. ಟೈಮ್ ಪಾಸ್ ಮಾಡೋಕೆ ಜೊತೆಗೊಬ್ರು ಇದ್ದಾರೆ ಅಂತ ಹೊರಗಡೆ ಬಾ ಇದ್ರಿಂದ. ಯಾಕಂದ್ರೆ ಸ್ವಲ್ಪ ಸಮಯಕ್ಕಷ್ಟೇ ಈ ನಿನ್ನ ಮೈಂಡ್ ನ ಡೈವರ್ಷನ್. ನೀನೀಗ ಖಾಲಿ ಟೈಮ್ ಪಾಸ್ ಮಾಡ್ತಿದ್ಯಾ. ನಿನ್ನ ಟೈಮ್ ಯಾವಾಗ ಬರುತ್ತಂದ್ರೆ ನಿನ್ನ ತಾಕತ್ ಮೇಲೆ ನೀನ್ ಎದ್ದು ಗೆದ್ದು ನಿಂತಾಗ ಈಗಿರೋ ಅಟ್ರಾಕ್ಷನ್ ಸ್ವಲ್ಪ ಟೈಮ್ ಬದಲಾದಂಗೆ ಬದಲಾಗೋಗುತ್ತೆ. ಆಗ ನಿನ್ಗೆ ಗಿಲ್ಟಿ ಖಂಡಿತ ಇರುತ್ತೆ. ಆಗ ನಿನ್ಗನ್ಸುತ್ತೆ ಇದೆಲ್ಲ ಜಾಗ ನಾನ್ ಇರ್ಬೇಕಾಗಿರೋದು, ಇದೆಲ್ಲ ಕೆಲ್ಸ ನಾನ್ ಮಾಡ್ಬೇಕಾಗಿರೋದು. ನನ್ನ ಪ್ರೀಶಿಯಸ್ ಲೈಫ್ ನ, ಪ್ರೀಶಿಯಸ್ ಟೈಮ್ ನ ಬೇಡ್ದಿರೋ ವಿಚಾರಕ್ಕೆ ಕೊಡಕ್ ಹೋಗ್ಬೇಡ. ಈಗ ನೀನ್ ಪಡೋ ಕಷ್ಟ ಪ್ರಯತ್ನದಿಂದ ಮುಂದೆ ನೀನ್ ಕೇಳಿಸ್ಕೊಳ್ಬೇಕು. ನಿನ್ ಬಗ್ಗೆ ಹೇಗೆ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಬಗ್ಗೆ ಕೇಳಿಸ್ಕೊಳ್ತೀಯೋ ಆ ರೀತಿ ಆತ ಯಾವತ್ತೂ ನಿಂತಿಲ್ಲ, ಸೋಲ್ ಒಪ್ಕೊಂಡಿಲ್ಲ, ಕಂಟಿನ್ಯೂಸ್ ಎಫರ್ಟ್ ಆಗ್ತಿದ್ದ. ಲೈಫ್ ನಲ್ಲಿ ರಿಸ್ಕ್ ತಗೊಂಡ. ಲೈಫ್ ನಲ್ಲಿ ಸಕ್ಸಸ್ ಆಗೋಕೆ, ತನ್ನ ಲೈಫ್ ನ ಒಬ್ಬಂಟಿಯಾಗಿ ನಡ್ಸೋಕೆ, ಒಂಟಿಯಾಗಿ ಗೆಲ್ಲೋಕೆ ತನ್ನ ತಾಕತ್ತನ್ನ
ಟೈಮ್ನ ಸರಿಯಾದ ಟೈಮಲ್ಲಿ ಸರಿಯಾದ ಜಾಗದಲ್ಲಿ ತನ್ನ ಕನಸಿಗೋಸ್ಕರ ಇನ್ವೆಸ್ಟ್ ಮಾಡ್ದ ಅಂತ ಹೇಳ್ಬೇಕು. ನೀನು ನಿನ್ನ ಡ್ರೀಮ್ಸ್ಗೋಸ್ಕರ ಬದುಕು, ಅದ್ ಬಿಟ್ಟು ಪ್ರೀತಿ ಅನ್ನೋ ಪಂಜರದಲ್ಲಿ ಸಿಕ್ಕಾಕೊಳ್ಬೇಡ. ಎಲ್ಲಿವರೆಗೂ ನಿನ್ನ ಟೈಮ್ನ ನಿನ್ಗೋಸ್ಕರ ನಿನ್ನ ಕನಸಿಗೋಸ್ಕರ ಕೊಡಲ್ವೋ ಅಲ್ಲಿವರೆಗೂ ನಿನ್ ಲೈಫಲ್ಲಿ ಏನೂ ಬದಲಾಗಲ್ಲ. ಕೆಲವರು ನಿನ್ ಲೈಫಲ್ಲಿ ಬರ್ತಾರೆ ಹೋಗ್ತಾರೆ, ಅಂತವ್ರು ನಿನ್ನ ಲೈಫ್ನ ಟೈಮ್ನ ವೇಸ್ಟ್ ಮಾಡ್ತಾರೆ. ನೀನು ನಿನ್ನ ಟೈಮ್ನ ಈಗ ಓದೋ ವಯಸ್ಸಲ್ಲಿ ಕೇವಲ ಓದಿಗೆ ಮಾತ್ರ ಕೊಡು. ನಿನ್ನ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೋ, ಆ ನಂತರ ನಿನ್ ಲೈಫು ನಿನ್ನಿಷ್ಟ. ಈಗ ಓದೋ ಟೈಮ್ ಕೇವಲ ಓದೋದಷ್ಟೇ ನಿನ್ ಕೆಲಸವಾಗಿರ್ಲಿ. ಕ್ಲಾಸಲ್ಲಿ ಟೀಚರ್ ಬೋರ್ಡ್ ಮೇಲೆ ಪ್ರಾಬ್ಲಮ್ ಹಾಕಿ ಯಾರು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀರಾ ಅಂದಿದ ತಕ್ಷಣ ನಾನು ಎದ್ದೋಗಿ ಪಟ್ಟಂತ ಸಾಲ್ವ್ ಮಾಡಬೇಕು ಅಂತ ಆಸೆ. ಕ್ಲಾಸಲ್ಲಿ ಫ್ರೆಂಡ್ಸ್ಗೆ ಯಾವ್ದಾದ್ರು ಕ್ವಶನ್ಗೆ ಆನ್ಸರ್ ಗೊತ್ತಾಗಿಲ್ಲ ಅಂದ್ರೆ ನನ್ನನ್ನ ಕೇಳಬೇಕು ಅಂತ ಆಸೆ. ನಿಮ್ ಕ್ಲಾಸ್ ಟಾಪರ್ ಯಾರು ಅಂದ್ರೆ ಎಲ್ರು ನನ್ನ ಹೆಸರು ಹೇಳಬೇಕು ಅಂತ ಆಸೆ. ಎವ್ರಿ ಇಯರ್ ಕೊಡೋ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಈ ಸತಿ ನನಗೆ ಬರಬೇಕು ಅಂತ ಆಸೆ. ಪ್ರತಿ ಟೆಸ್ಟ್ ನಲ್ಲೂ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಟಾಪ್ ಸ್ಕೋರರ್ ಯಾರು ಅಂದ್ರೆ ಅಲ್ಲಿ ನನ್ನ ಹೆಸರೇ ಇರ್ಬೇಕು ಅಂತ ಆಸೆ. ಅಲಾರಂ ಸೌಂಡ್ ಮಾಡೋಕ್ಕಿಂತ ಮುಂಚೆ ನಾನೇ ಎದ್ದು ಓದೋಕೆ ಸ್ಟಾರ್ಟ್ ಮಾಡ್ಬೇಕು ಅಂತ ಆಸೆ. ಆವತ್ ಮಾಡಿದ ಪಾಠನ ಆ ದಿನನೇ ಓದ್ ಮುಗಿಸ್ಬೇಕು ಅಂತ ಆಸೆ. ಅಕಾಡೆಮಿಕ್ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಈ ವರ್ಷ ಎಷ್ಟು ಮಾರ್ಕ್ಸು ಎಷ್ಟು ಪರ್ಸೆಂಟೇಜ್ ತೆಗಿಬೇಕು ಅನ್ಕೊಂಡಿದ್ನೋ ಅಷ್ಟು ಪರ್ಸೆಂಟೇಜ್ ತೆಗಿಯೋ ಆಸೆ. ನನ್ಗೆ ಪಾಠ ಮಾಡೋ ಪ್ರತಿ ಟೀಚರ್ಗೂ ನಿಮ್ಮ ಫೇವ್ರೆಟ್ ಸ್ಟೂಡೆಂಟ್ ಯಾರು ಅಂದ್ರೆ ಅವರು ನನ್ನ ಹೆಸರೇ ಹೇಳ್ಬೇಕು ಅಂತ ಆಸೆ. ಅಪ್ಪ ಅಮ್ಮನಿಗೆ ಒಳ್ಳೆ ಮಗ ಅನ್ನಿಸ್ಕೊಳ್ಬೇಕು ಅಂತ ಆಸೆ. ಪ್ರತಿಯೊಬ್ರು ನನ್ನನ್ನ ಗೌರವದಿಂದ ನೋಡ್ಬೇಕು ಅನ್ನೋ ಆಸೆ ನಂದು. ಅಪ್ಪ ಅಮ್ಮನ ಕನಸನ್ನ ನನಸು ಮಾಡೋ ಒಳ್ಳೆ ಮಗನಾಗ್ಬೇಕು ಅಂತ ಆಸೆ. ಈ 18ರ ವಯಸ್ಸಲ್ಲಿ ನಾನ್ ಬಡವ ಅಂತೀಯಾ, ಇದ್ರಲ್ಲಿ ನಿನ್ನ ಯಾವುದೇ ತಪ್ಪಿಲ್ಲ. ಇದೇ ಮಾತನ್ನ ನೀನ್ 28ರ ವಯಸ್ಸಲ್ಲಿ ನಾನ್ ಬಡವ ಅಂದ್ರೆ ಮೇ ಬಿ ನಿಂದೇ ತಪ್ಪಾಗಿರುತ್ತೆ. ನಿನ್ನ ಎಫರ್ಟ್ಸ್ ನ ಡಬಲ್ ಮಾಡು. ರಾಜನಾಗ್ಬೇಕು ಅನ್ನೋ ಆಸೆ ಇದ್ರೆ ಗುಲಾಮನ ತರ ಕೆಲಸ ಮಾಡೋದನ್ನ ಕಲಿ, ಮಾಡಿ ತೋರ್ಸು. ಪ್ರತಿಯೊಬ್ರು ಹೇಳ್ಬೇಕು ನಾನು ನಿನ್ ತರ ಆಗ್ಬೇಕಂತ. ಯಾರು ಕೂಡ ಅಂದಾಜ್ ಮಾಡಿರ್ಬಾರ್ದು ನೀನ್ ಏನಾಗ್ತೀಯಾ ಅಂತ. ನಿನ್ ಕೈಯಲ್ಲಿ ಆಗಲ್ಲ ಅಂದೋರ ಪ್ರತಿಯೊಬ್ಬರ ಮನೆಗೋಗಿ ನೀನ್ ಸ್ವೀಟ್ಸ್ ಕೊಡ್ಬೇಕು. ಈ ಜೀವನದಲ್ಲಿ ನೆಮ್ಮದಿ ಬೇಕು ಅಂತೀಯಾ, ಆಗಿದ್ರೆ ನಿನ್ನ ಫೋಕಸ್ ನ ನಿನ್ನ ಕೆಲ್ಸದ ಕಡೆ ಕೊಡು. ನೀನು ಬೇರೆಯವರ ಮಾತಿನ ಮೇಲೆ ಗಮನ ಇದ್ರೆ ಕಂಡ ಕನಸು ಕನಸಾಗೇ ಇರುತ್ತೆ. ನಿನ್ನನ್ನ ಬೆಟರ್ ಮಾಡ್ಕೊಳ್ಳೋಕೆ ನಿನ್ನ ಪೂರ್ತಿ ಸಮಯ ಕೊಡು. ಸೋಂಬೇರಿ ಆಗ್ಬೇಡ. ಈ ಸೋಂಬೇರಿತನ ಎಷ್ಟೋ ಜನರ ಜೀವನವನ್ನೇ ಹಾಳು ಮಾಡ್ಬಿಟ್ಟಿದೆ. ತುಂಬಾ ಯೋಚಿಸ್ಬೇಡ. ಈ ಟೈಮ್ ಇರೋದೆ ಮಾಡ್ ತೋರ್ಸೋಕೆ. ನಿನ್ನೆ ಏನಾಯ್ತೋ ಅದಾಗೋಯ್ತು. ಈ ಕ್ಷಣದಿಂದ ಬೆಟರ್ ಸ್ಟಾರ್ಟ್ ಮಾಡು. ಯಾರು ನಿನ್ನ ಕನಸನ್ನ ನೋಡಿ ನಗ್ತಾ ಇದ್ದಾರೋ ಅವರ ಬಾಯನ್ನ ಮುಚ್ಚಿಸ್ಬೇಕು ನಿನ್ನ ಹಾರ್ಡ್ ವರ್ಕ್ ನಿಂದ. ಇಲ್ಲಿ ನಿನ್ ಪರಿಸ್ಥಿತಿ ಏನೋ, ಯಾವ ಪರಿಸ್ಥಿತಿಯಲ್ಲಿ ನೀನ್ ಬದುಕ್ತಿದ್ಯಾ ಅನ್ನೋದು ಯಾರಿಗೂ ಬೇಕಾಗಿಲ್ಲ. ಆ ಪರಿಸ್ಥಿತಿಯನ್ನ ನೀನೇ ಬದಲಾಯಿಸ್ಬೇಕು. ಇವತ್ತಿನ ನಿನ್ನ ಕರ್ಮವೇ ನಾಳೆಯ ನಿನ್ನ ಭವಿಷ್ಯ. ಜೀವನದ ಗುರಿ ಏನು ಅನ್ನೋದನ್ನ ಒಂದು ಡೈರಿಯಲ್ಲಿ ಬರ್ಕೋ. ಅದನ್ನ ಮುಟ್ಬೇಕಾದ್ರೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತಾನು ಬರೀ. ಇದ್ರಿಂದ ನಿನ್ನ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಅಂತ ಗೊತ್ತಾಗುತ್ತೆ. ಆ ವೀಕ್ನೆಸ್ ನ ಓವರ್ಕಮ್ ಮಾಡೋಕೆ ಏನ್ ಮಾಡ್ಬೇಕು ಅನ್ನೋದನ್ನ ನಿರ್ಧಾರ ಮಾಡು. ಒಬ್ಬ ವ್ಯಕ್ತಿಯ ಸಕ್ಸಸ್ಗೆ ಒಂದು ಬಲವಾದ ಗುರಿ, ಅದನ್ನ ಮುಟ್ಟಲು ಸತತ ಪ್ರಯತ್ನ ಬೇಕು ಅನ್ನೋದನ್ನ ಎಂದಿಗೂ ಮರಿಬೇಡ.